ಬಿಗ್ ಬಾಸ್ ಏನೋ ಪ್ರಾರಂಭ ಆದ ದಿನದಿಂದಲೇ ಕಿರಿಕು ಶುರುವಾಯಿತು. ಈ ಕಿರಿಕ್ ನಡುವೆ ಒಂದಷ್ಟು ಸ್ಪೆಷಲ್ ವ್ಯಕ್ತಿತ್ವವನ್ನ ರಾಜ್ಯದ ಜನತೆ ನೋಡ್ತಾ ಇದ್ದಾರೆ. ನೋಡೋದ್ರ ಜೊತೆಗೆ ಯಾರಪ್ಪ ಇವ್ರ ಹಿನ್ನೆಲೆ ಏನು ಅನ್ನೋದನ್ನ ಹುಡುಕೋಕ್ ಶುರು ಮಾಡಿದ್ದಾರೆ. ಆ ಪೈಕಿ ಎಲ್ರೂ ಅತಿ ಹೆಚ್ಚಾಗಿ ಹುಡುಕ್ತಾ ಇರೋದೇ ಚೈತ್ರ ಕುಂದಾಪುರ. ಹೌದು, ತುಂಬಾ ಜನಕ್ಕೆ ಚೈತ್ರ ಕುಂದಾಪುರ ಅಂದ್ರೆ ಯಾರು ಅನ್ನೋದು ಗೊತ್ತಿದೆ. ಕೆಲವಷ್ಟು ಮಂದಿಗೆ ಈ ಚೈತ್ರ ಕುಂದಾಪುರ ಅಂದ್ರೆ ಯಾರು, ನಿಜವಾದ ಹೆಸರೇನು, ವಯಸ್ಸೆಷ್ಟು, ವಿದ್ಯಾರ್ಥಿಗೇನು, ಈಕೆ ಏನ್ ಮಾಡ್ಕೊಂಡಿದ್ರು, ಬಿಗ್ ಬಾಸ್ ಬರೋದಕ್ಕೆ ಕಾರಣ ಆದ್ರೂ ಏನು, ಈಕೆ ಯಾವ ಕಾರಣದಿಂದ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ, ಇದು ತುಂಬಾ ಜನರಿಗೆ ಬಹಳ ದಿನಗಳಿಂದ ಇರ್ತಿರುವಂತ ಪ್ರಶ್ನೆಯಾಗಿದೆ. ಯಾಕಂದ್ರೆ ಬಹಳ ದಿನಗಳಿಂದಲೇ ಚೈತ್ರ ಕುಂದಾಪುರನ ಬಗ್ಗೆ ಒಂದಷ್ಟು ವಿಚಾರಗಳು ಓಡಾಡ್ತಾ ಇತ್ತು. ಅಂದ್ರೆ ಬಿಗ್ ಬಾಸ್ಗೆ ಬಂದೇ ಬರ್ತಾರೆ ಅನ್ನುವಂತ ವಿಚಾರಗಳು ವೈರಲ್ ಆಗ್ತಾ ಇದ್ದ ಹಾಗೇನೆ ಯಾರಪ್ಪ ಈಕೆ ಅಂತ ಕೆಲವರು ತಲೆ ಕೆಡಿಸ್ಕೊಂಡಿದ್ರು. ಇದೀಗ 2 ದಿನ ಬಿಗ್ ಬಾಸ್ ಮನೆಯಲ್ಲಿ ಆಕೆಯ ಆಟಾಟೋಪವನ್ನು ನೋಡಿದಂತ ವೀಕ್ಷಕರಿಗೆ ಈಕೆ ಹಿನ್ನೆಲೆ ಏನು ಅಂತ ತಿಳ್ಕೋಬೇಕು ಅನ್ನುವ ಆಸೆ ಆಗ್ಬಿಟ್ಟಿದೆ. ಹಾಗಿದ್ರೆ ಈ ಚೈತ್ರ ಕುಂದಾಪುರ ಯಾರು, ಆಕೆಯ ಹಿನ್ನೆಲೆ ಏನು, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ. ಇಲ್ಲಿವರೆಗೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದನ್ನ ಕೂಡ ಮರಿಬೇಡಿ. ಎಸ್, ಚೈತ್ರ ಕುಂದಾಪುರ ಸದ್ಯ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಮೋಡಿ ಮಾಡ್ತಾ ಇದ್ದಾರೆ. ಈಕೆಯ ಹಿನ್ನೆಲೆ ಏನು, ಈಕೆಯ ವಯಸ್ಸೆಷ್ಟು ಅನ್ನೋದನ್ನ ನೀವು ನೋಡೋದಾದ್ರೆ ಅಥವಾ ಈ ವಿಚಾರ ಗೊತ್ತಾದ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ. ಈಕೆಯನ್ನ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಕರೀತಾರೆ, ಹಿಂದೂ ಹುಲಿ ಅಂತ ಕೂಡ ಕರೀತಾರೆ. ಹಾಗಿದ್ರೆ ಹಿಂದುತ್ವ ಅಥವಾ ಹಿಂದೂಗಳಿಗೆ ಈಕೆ ಮಾಡಿದಂತ ಸಹಾಯಗೇನು, ಆ ಸಮುದಾಯಕ್ಕೆ ಈಕೆಯ ಕೊಡುಗೆ ಏನು ಅನ್ನೋದು ನಿಮ್ಮ ಪ್ರಶ್ನೆ ಆಗಿದ್ರೆ ಅದನ್ನು ಕೂಡ ಹೇಳ್ತೇವೆ. ಹಿಂದೂ ಸಂಘಟನೆಯ ಕಾರ್ಯಕರ್ತೆ, ತಾನೊಬ್ಬ ಬಿಜೆಪಿ ಕಾರ್ಯಕರ್ತೆ ಆಗಬೇಕು ಅನ್ನೋದು ಈಕೆಯ ಮಹದಾಸೆ ಆಗಿತ್ತು. ಬಿಜೆಪಿಯಲ್ಲಿ ಟಿಕೆಟ್ ಅನ್ನು ಪಡೆದು ಎಲೆಕ್ಷನ್ಗೆ ನಿಲ್ಲಬೇಕು ಅನ್ನೋದು ಈಕೆಯ ಅತಿದೊಡ್ಡ ಆಸೆ. ಸಚಿವೆ ಆಗಬೇಕು, MLA ಆಗಬೇಕು, MP ಆಗಬೇಕು ಅನ್ನೋದು ಈಕೆಯ ಬಹು ವರ್ಷಗಳ ಕನಸು. ಹೌದು, ಚೈತ್ರ ಕುಂದಾಪುರ ಇದೊಂದೇ ವಿಚಾರ ಅಲ್ಲ, ಬೇರೆ ಬೇರೆ ವಿಚಾರದಲ್ಲೂ ಫೇಮಸ್ಸು. ಈಕೆಯನ್ನ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಕರೀತಾರೆ, ಭಾಷಣಕಾರ್ತಿ ಅಂತ ಕೂಡ ಕರೀತಾರೆ. ಈಕೆ ಒಮ್ಮೆ ಸ್ಟೇಜ್ ಮೇಲೆ ಮೈಕ್ ಹಿಡಿದು ನಿಂತ್ಲು ಅಂತ ಅಂದ್ರೆ ಮುಗ್ದೇ ಹೋಯ್ತು. ಗಂಟಾನುಗಟ್ಲೆ ಭಾಷಣ ಮಾಡ್ತಾಳೆ. ಅದು ಕೂಡ ಸಮಾಜಕ್ಕೆ ಒಳ್ಳೆಯದಾಗುವ ಭಾಷಣ ಅಲ್ಲ, ಅದರ ಬದಲು ದ್ವೇಷ ಸಾಮರಸ್ಯವನ್ನ ಸಾರುವಂತ ಭಾಷಣ. ನಮ್ಮಲ್ಲಿ ಭಾರತೀಯರು ಜಾತ್ಯತೀತವಾಗಿ ಬದುಕ್ತಾ ಇದ್ದೀವಿ, ಆದ್ರೆ ಒಂದು ಧರ್ಮವನ್ನ ಇನ್ನೊಂದು ಧರ್ಮದ ಮೇಲೆ ಎತ್ತಿ ಕಟ್ಟುವ ಕೆಲಸವನ್ನ ಈಕೆ ಬಹಳ ಸಲೀಸಾಗಿ ಮಾಡ್ತಾಳೆ. ಈಕೆಯ ಯಾವುದೇ ಹಳೆಯ ಭಾಷಣಗಳು ನೋಡಿದ್ರೂ ಕೂಡ ನಿಮಗೆ ಗೊತ್ತಾಗ್ಬಿಡುತ್ತೆ ಈಕೆ ಒಬ್ಬ ದ್ವೇಷವನ್ನ ಹಂಚುವಂತ ಭಾಷಣಗಾರ್ತಿ. ತುಂಬಾ ಓದಿದ್ದಾಳ, ತುಂಬಾ ತಿಳಿದಿದ್ದಾಳ ಅಂದ್ರೆ ಖಂಡಿತವಾಗಿಯೂ ಇಲ್ಲ. ಅರ್ಧಂಬರ್ಧ ಓದಿ ಅರ್ಧಂಬರ್ಧ ಬೆಂದ ಅಕ್ಕಿ ಆಗ್ಬಿಟ್ಟಿದ್ದಾಳೆ ಈಕೆ. ಇನ್ನು ಬಿಜೆಪಿ ಟಿಕೆಟ್ ಕೊಡಿಸ್ತೀನಿ ಅಂತ ಕೋಟಿ ಪಂಗನಾಮ ಹಾಕಿ ಜೈಲಿಗೆ ಹೋಗಿ ಬಂದಿದ್ದಾಳೆ. ಜಾಮೀನ ಮೇಲೆ ಸದ್ಯಕ್ಕೆ ಹೊರ ಇದ್ದಾಳೆ. ಈಗ ಬಿಗ್ ಬಾಸ್ ಮನೆಯಲ್ಲಿ ಚೈತ್ರ ಕುಂದಾಪುರ ಸಿಕ್ಕಾಬಟ್ಟೆ ಫೇಮಸ್ಸು. ಈಕೆಯ ಊರು ಯಾವುದು? ಕುಂದಾಪುರ ಅಂತ ಹೆಸರಿನಲ್ಲೇ ಇದೆ. ಆದರೆ ನಿಜವಾಗ್ಲಿ ಈಕೆಯ ಊರು ಉಡುಪಿ ಜಿಲ್ಲೆಯ ಕುಂದಾಪುರದ ಈ ಚೈತ್ರ ಕುಂದಾಪುರ ಬಳಿಯ ತೆಕ್ಕಟ್ಟೆ ಎಂಬಲ್ಲಿ ಶಾಲಾ ಹಾಗೂ PUC ಶಿಕ್ಷಣವನ್ನ ಮುಗಿಸಿದ್ದಾಳೆ. ಇನ್ನು ಈಕೆಯ ವಿದ್ಯಾಭ್ಯಾಸ ಏನಿರ್ಬೋದು, ವಿದ್ಯಾರ್ಹತೆ ಏನಿರ್ಬೋದು, ಸಮಾಜದಲ್ಲಿ ಒಂದೊಳ್ಳೆ ಸ್ಥಾನಮಾನ ಬೇಕು ಅಂತಂದ್ರೆ ಒಳ್ಳೆ ವಿದ್ಯಾಭ್ಯಾಸ ಬೇಕೇ ಬೇಕು. ಈಕೆ ಭಾಷಣಗಾರ್ತಿ ಅಂತ ಬೇರೆ ಹೇಳ್ತಾರೆ. ಹಾಗಾಗಿ ಈಕೆ ಏನ್ ಓದಿದ್ದಾಳೆ ಅನ್ನೋದು ತುಂಬಾ ಜನರ ಪ್ರಶ್ನೆ ಆಗಿದೆ. ಈಕೆ ಕೊಣಾಜಿಯಲ್ಲಿ ಪದವಿ ಪೂರ್ಣವನ್ನಗೊಳಿಸಿದ್ದಾಳೆ. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಜರ್ನಲಿಸಂ ಮತ್ತು ಮಾಸ್ ಕಮ್ಯುನಿಕೇಶನ್ ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕೂಡ ಪಡೆದಿದ್ದಾಳೆ. ಇನ್ನು ವೃತ್ತಿಯಲ್ಲಿ ಈಕೆ ಒಬ್ಬ ಪತ್ರಕರ್ತೆ ಅಂತ ಕರೆಸ್ಕೊಂಡಿದ್ದಾಳೆ. ಈಕೆ ಅನೇಕ ಸಣ್ಣ ಪುಟ್ಟ ವಾಹಿನಿಗಳಲ್ಲಿ ಕೆಲಸ ಮಾಡಿದ ಅನುಭವ ಹೊಂದಿದ್ದಾಳೆ. ಸ್ಯಾಟಲೈಟ್ ಚಾನೆಲ್ ಅಂತ ಬಂದಾಗ ಸಮಯ ಸುದ್ದಿ ವಾಹಿನಿಯಲ್ಲಿ ಮಾತ್ರ ಈಕೆ ಕೆಲಸ ಮಾಡಿರೋದು. ಆದರೆ ಈಕೆ TV9 ನಲ್ಲಿ ಮಾಡಿದ್ದೀನಿ ಅನ್ನೋ ರೇಂಜ್ ನಲ್ಲಿ ಬಿಲ್ಡಪ್ ಕೊಡ್ತಾಳೆ. ಸಮಯ ಸುದ್ದಿ ವಾಹಿನಿಯಲ್ಲಿ ಈಕೆ ಕೆಲವು ದಿನಗಳ ಕಾಲ ಕೆಲಸ ಮಾಡಿದ್ಲು. ಆಮೇಲೆ ಈಕೆಯನ್ನ ಕೆಲಸದಿಂದ ಕಿತ್ತು ಬಿಸಾಡಲು ಆಗಿತ್ತು. ಸ್ಪಂದನ ಟಿವಿಯಲ್ಲಿ ಆಂಕರ್ ಆಗಿ ಪಾರ್ಟ್ ಟೈಮ್ ಜಾಬ್ ಮಾಡಿದ್ದಾಳೆ. ಮುಕ್ತ ನ್ಯೂಸ್ ಎಂಬ ಚಾನೆಲ್ನಲ್ಲಿಯೂ ಕೂಡ ಕಾರ್ಯನಿರ್ವಹಿಸಿದ್ದಾಳೆ. ಮತ್ತು ಈಕೆ ಹೇಳ್ಕೊಳ್ಳೋ ಹಾಗೇನೆ ಉಪ ಸಂಪಾದಕಿಯಾಗಿಯೂ ಕೂಡ ಈಕೆ ಪತ್ರಿಕೆಯಲ್ಲಿ ಕೆಲಸ ನಿರ್ವಹಿಸಿದ್ದಾಳಂತೆ. ಆದರೆ ಅದರ ಬಗ್ಗೆ ಗ್ಯಾರಂಟಿ ಯಾರಿಗೂ ಇಲ್ಲ, ಆ ಕೆಲಸವನ್ನ ನೋಡಿದವರು ಕೂಡ ಯಾರೂ ಇಲ್ಲ. ಇನ್ನು ಉಪನ್ಯಾಸಕಿಯಾಗಿ ಕೂಡ ಈಕೆ ಸೇವೆಯನ್ನು ಸಲ್ಲಿಸಿದ್ದಾಳೆ. ಉಡುಪಿಯ ಅಜ್ಜರಕಾಡಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕಿಯಾಗಿಯೂ ಚೈತ್ರ ಕುಂದಾಪುರ ಕೆಲಸ ಮಾಡಿದ್ದಾಳೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಲ್ಲಿ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಹಾಗೂ ಸೆಂಟ್ರಲ್ ವರ್ಕಿಂಗ್ ಕಮಿಟಿ ಮೆಂಬರ್ ಆಗಿದ್ದಾಳೆ ಈ ಚೈತ್ರ ಕುಂದಾಪುರ.
ಇನ್ನು ಈಕೆ ಇಷ್ಟೆಲ್ಲ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾಳೆ ಅಂದರೆ ಈಕೆಯ ವಯಸ್ಸು ಒಂದು 35 ಅಂತ ಅಂದ್ಕೊಂಡಿದ್ರೆ ಅದು ತಪ್ಪು. ಈಕೆಯ ವಯಸ್ಸು 28. 28ಕ್ಕೇನೆ ಪ್ರಚೋದನಕಾರಿ ಭಾಷಣ ಮಾಡಿ ವಿಷಬೀಜ ಬಿತ್ತುವ ಕೆಲಸವನ್ನು ಮಾಡ್ತಾಳೆ ಈಕೆ. ಇನ್ನು ಅನೇಕ ವಿವಾದಗಳು ಈಕೆಯ ಮೈ ಮೇಲಿದೆ. ಗೋವಿಂದ ಬಾಬು ಪೂಜಾರಿಗೆ ಬಿಜೆಪಿ ಟಿಕೆಟ್ ವಂಚನೆ ಮಾಡಿದ್ದ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದ ಚೈತ್ರ ಕುಂದಾಪುರ ಲವ್ ಜಿಹಾದ್, ಮತಾಂತರ, ಹಿಜಾಬ್ ಬಗ್ಗೆ ಆಕ್ರೋಶಭರಿತ ಮಾತುಗಳನ್ನಾಡಿ ವಿವಾದಕ್ಕೆ ಸಿಲುಕಿಕೊಂಡಿದ್ದುಂಟು. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಚೈತ್ರ ಕುಂದಾಪುರ ಮತ್ತು ಭಕ್ತರ ವಿರುದ್ಧ ಜಟಾಪಟಿ ನಡೆದಿತ್ತು. ದ್ವೇಷ ಭಾಷಣ ಆರೋಪದ ಮೇಲೆ ಚೈತ್ರ ಕುಂದಾಪುರ ವಿರುದ್ಧ ಹಲವು ಪ್ರಕರಣಗಳು ದಾಖಲಾಗಿದೆ. ಈಕೆ ನಾನು ಬಿಜೆಪಿಯಲ್ಲಿ ದೊಡ್ಡ ಲೀಡರು, ನನಗೆ ಪ್ರಧಾನಿ ಮೋದಿ ಗೊತ್ತು, ನನಗೆ ಅಮಿತ್ ಶಾ ಗೊತ್ತು, ನನಗೆ ಅವ್ರು ಗೊತ್ತು, ಇವ್ರು ಗೊತ್ತು, ನಾನು ಇಲ್ದೇನೆ ಏನೂ ನಡೆಯಲ್ಲ ಅಂತ ಹೇಳಿ ಕೆಲವರಿಗೆ ಟಿಕೆಟ್ ಕೊಡಿಸ್ತೀನಿ ಅಂತ ಕೋಟಿ ದುಡ್ಡನ್ನು ಪಿಕ್ಕಿದ್ದಾಳೆ. ಆದರೆ ನಾನೊಂದು ಧರ್ಮದ ಪ್ರಚಾರಕ್ಕೆ ಧರ್ಮವನ್ನು ಉಳಿಸುವುದೇ ನನ್ನ ಉದ್ದೇಶ ಅಂತ ಸುಳ್ಳು ಹೇಳ್ಕೊಂಡು ಓಡಾಡೋದೇ ಈಕೆಯ ಅತಿ ದೊಡ್ಡ ಕೆಲಸ.